ಇದು ಟಾಟಾ ಕಂಪ್ನಿ ರೇವಾ ಅಂದ್ಬಿಟ್ಟು ಹೀರೆಕಾಯಿ. ಸುಮಾರವಾಗಿ ನಾವು ಅಕ್ಟೋಬರಿಂದ ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಇದು ಆಗಸ್ಟಲ್ಲಿ ನಾವು ಉಣಿದ್ದು. ಇದಕ್ಕೆ ನಾವು ಜಾಸ್ತಿ ಫರ್ಟಿಲೈಸರು ಎಲ್ಲ ಉಪಯೋಗಿಸಲ್ಲ. ಇದರಲ್ಲಿ ದನಿನ ಗೊಬ್ಬರ, ಆಮೇಲೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಕೆಲವು ಇನ್ನೂ ಈ ಹಣ್ಣಿನ ತೋಟದಿಂದ AMC ಅಂತ ಒಂದು ಕೆಮಿಕಲ್ ಬಿಟ್ಟಿದ್ದಾರೆ. ಅದು ಕೆಮಿಕಲ್ ಅಂದರೆ ಅದು ಆರ್ಗ್ಯಾನಿಕ್ಕು, ಬರೀ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮಾತ್ರ ಇರುತ್ತೆ. ಅದು ದನಿನ ಗೊಬ್ಬರಕ್ಕಿಂತ ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕಿಂತ ತುಂಬ ಜಾಸ್ತಿ ಕೆಲಸ ಮಾಡ್ತದೆ. ಅದನ್ನ ನಾವು ಜಾಸ್ತಿ ಉಪಯೋಗಿಸ್ತೀವಿ. ಮತ್ತು ಇದಕ್ಕೆ ಹುಳ ಅನ್ನೋದೇ ಬರಲ್ಲ, ಜಾಸ್ತಿ ಸೊಳ್ಳೆ ಬರ್ತದೆ. ಸೊಳ್ಳಿಗೆ ಒಂದು ಸ್ವಲ್ಪ ಬೇವಿನ ಎಣ್ಣೆ ಮತ್ತು ಬಯೋಕೆಮಿಕಲ್ಗಳು ಕೆಲವು ಇವೆ ಆರ್ಗ್ಯಾನಿಕಲ್ಲಿ, ಅದು ಉಪಯೋಗಿಸ್ಕೊಂಡ್ರೆ ಸೊಳ್ಳೆ ಅನ್ನೋದೇ ಬರಲ್ಲ. ತುಂಬ ಚೆನ್ನಾಗಿ ಬರ್ತಾಯಿದೆ ನೀಟ್ನೆಸ್ಸು. ಬರೀ ಊಜಿ ಅನ್ನೋದೇ ಒಂದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಊಜಿಗೆ ಟ್ರ್ಯಾಪ್ ಅಂತ ಹಾಕಿದ್ದೀವಿ. ಆ ಟ್ರ್ಯಾಪ್ನ ಹಂಗೆ ಹಂಗೆ ಆ ಟ್ರ್ಯಾಪ್ ಅಂತ ಹಾಕಿದ್ದೀವಿ. ಆ ಮೋಹಕ ಬಲೆ ಅಂದ್ಬಿಟ್ಟು, ಈ ಮೋಹಕ ಬಲೆ ಇದರಲ್ಲಿ ಸುಮಾರು ಎಲ್ಲ ಊಜಿಗಳು ಬೀಳ್ತವೆ. ಈ ಥರ ಒಂದು ಎಕರೆಗೆ ಒಂದು 50-60 ಮೋಹಕ ಬಲೆ ಹಾಕಿದ್ದೀವಿ. ಆ ಊಜಿನ ಫುಲ್ ಕಂಟ್ರೋಲ್ ಮಾಡಿಬಿಡ್ತದೆ. ಹಂಗಾಗಿ ಈ ಒಂದು ಹೀರೆಕಾಯಿ ಬರೀ ಆರ್ಗ್ಯಾನಿಕಲ್ಲೇ ಎಲ್ಲ ಜನಗಳಿಗೂ ತುಂಬ ಒಳ್ಳೆ ಫುಡ್ಡು ಅಂತ ನಾವು ಬೆಳೀತಾ ಇದ್ದೀವಿ. ಕೆಲವರು ಏನು ಹೇಳ್ತಾವ್ರೆ, ಇದಕ್ಕೆ ಕೆಮಿಕಲ್ ಬೆಳೆಸ್ಬಿಟ್ಟವ್ರೆ ಅಂತಾರೆ. ಯಾವ ಕಾರಣಕ್ಕೂ ಇದು ಕೆಮಿಕಲ್ಲು ಬೇರೆ ತರಕಾರಿಗಳ ಥರ ಕೇಳೋದಿಲ್ಲ. ಬರೀ ಊಜಿಗೆ ಒಂದಕ್ಕೆ ಮಾತ್ರ ಬೀಳೋದು. ಊಜಿಗೆ ಈ ಒಂದು ಟ್ರ್ಯಾಪ್ಗಳೇ ಜಾಸ್ತಿ ಕೆಲಸ ಮಾಡೋದು. ಹಂಗಾಗಿ ಇನ್ನೂ ಒಂದು 2 ತಿಂಗಳಿರುತ್ತೆ. ನಾವು ವಾರಕ್ಕೆ 3 ಸತಿ ಹಾರ್ವೆಸ್ಟ್ ಮಾಡ್ತೀವಿ.